ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಸೊ ತುಂಬ ಡೈಲಿ ವ್ಲಾಗ್ಸ್ ಕುಕಿಂಗ್ ಬರೀ ಇದೇ ಆಗಿತ್ತು ಅಂದ್ಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವ್ಲಾಗ್ ಮಾಡೋಣ ಅಂತ. ಸೊ ನಾನು ಇವತ್ತು ಮಾಡ್ತಾ ಇದ್ದೀನಿ ಮೈ ಸಿಸ್ಟರ್ ಮೇಕಿಂಗ್ ಮೈ ಮೇಕಪ್ ಅಂತ ವ್ಲಾಗ್. ಸೊ ನಾನು ಅವಳಿಗೆ ಏನಂದರೆ ಏನು ಹೇಳ್ಕೊಟ್ಟಿಲ್ಲ, ಯಾವ ಥರ ಫಸ್ಟ್ ಏನೇನು ಹಚ್ಚಬೇಕು, ಏನು ಹಚ್ಚಿದ್ಮೇಲೆ ನೆಕ್ಸ್ಟ್ ಇನ್ನೇನು ಹಚ್ಚಬೇಕು ಅಂತ ಏನೂ ಹೇಳ್ಕೊಟ್ಟಿಲ್ಲ. ತುಂಬ ವೆರೈಟೀಸ್ ಆಫ್ ಬರೀ ಪರ್ಟಿಕ್ಯುಲರಾಗಿ ಮೇಕಪ್ಪಿಗೆ ಎಷ್ಟು ಪ್ರಾಡಕ್ಟ್ಸ್ ಬೇಕು ಅದನ್ನು ಮಾತ್ರ ಇಟ್ಟಿಲ್ಲ, ಎಲ್ಲನೂ ಇಟ್ಟಿದ್ದೀನಿ. ನೋಡೋಣ ಏನೇನೆಲ್ಲ ಯೂಸ್ ಮಾಡಿ ನನಗೆ ಮೇಕಪ್ ಮಾಡ್ತಾಳೆ, ಹೆಂಗೆ ಮಾಡ್ತಾಳೆ ಅಂತ. ನಾನು ಇದುವರೆಗೂ ಒಂದ್ಸಲಿನೂ ಮಾಡಿಸ್ಕೊಂಡಿಲ್ಲ. ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಏನಂದ್ರೆ ಏನೂ ಹಚ್ಚಿಲ್ಲ ಫೇಸಿಗೆ. ಇಂಟ್ರಡ್ಯೂಸ್ ಮಾಡೋದೇನು ಬೇಡ, ಆಲ್ರೆಡಿ ಹಳೆ ಬ್ಲಾಗ್ಸಲ್ಲೂ ನೀವು ನೋಡಿರ್ತೀರ ಕಾವ್ಯ ಅಂತ. ಸೊ ಅಲ್ಲಿ ಶೋ ಬಾ. ಸೊ ಅವಳಿಗೆ ನಾನು ರೆಡಿ ಮಾಡಿದ್ದೀನಿ ಬ್ಲಾಗಿಗೆ ಅಂತ ಹೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಇವಳು ನನಗೆ ಮೇಕಪ್ ಮಾಡ್ತಾಳೆ. ನಾನು ಏನು ಹೇಳ್ಕೊಟ್ಟಿಲ್ಲ, ನೋಡೋಣ ಯಾವ ಥರ ಮಾಡ್ತಾಳೆ ಅಂತ. ನನಗೇನೆ ತುಂಬ ಕ್ಯೂರಿಯಾಸಿಟಿ ಇದೆ. ಅರೇಂಜ್ ಮಾಡಿದ್ದೀನಿ ಎವ್ರಿಥಿಂಗ್. ಐ ಶೋ ಯು ಗೈಸ್. ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಪ್ರಾಡಕ್ಟ್ಸ್ನೆಲ್ಲ ಇಟ್ಟಿದ್ದೀನಿ. ಸೊ ಅಲ್ಲಿ ಇಬ್ಬರು ಕೂರ್ತೀವಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕಾವ್ಯ, ಗೋ ಟೇಕ್ ಯುವರ್ ಸೀಟ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಲನ ವ್ಲಾಗ್. ಗಾಯ್ಸ್, ಏನು ಅಂದರೆ ಇವತ್ತು ಮೇಕಪ್ ವ್ಲಾಗ್ ಮಾಡ್ತಾಯಿದ್ದಾರೆ. ನನಗೇನು ಗೊತ್ತಿಲ್ಲ, ಮೇಕಪ್ಪಲ್ಲಿ ಅಷ್ಟು ನಾಲೆಡ್ಜ್ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ಏನು ಮಾಡ್ತೀನಿ. ನನಗೆ ಅಕ್ಕ ಏನೂ ಹೇಳ್ಕೊಟ್ಟಿಲ್ಲ. ಈಗ ಇದನ್ನೇ ಮಾಡಬೇಕು, ಈ ಸ್ಟೆಪ್ಸ್ ಮಾಡಬೇಕು ಅಂತ ನನಗೆ ಗೊತ್ತಿರೋ ಥರ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್, ಇಷ್ಟ ಆಗಲಿಲ್ಲ ಅಂದರೂ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಪ್ಲೀಸ್ ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಏನು ಮಾಡಿಲ್ಲ ಫೇಸಿಗೆ, ಅಂದರೆ ಒಂದು ಮಾಯಿಶ್ಚರೈಸರು ಹಾಕಿಲ್ಲ. ಸೊ ನೋಡೋಣ ಯಾವ ಥರ ಮಾಡ್ತಾಳೆ ಅಂತ. ಮಾಡ್ರನ್ ಡ್ರೆಸ್ಸಿಗೆ ಯಾವ ಥರ ಮಾಡಬೇಕು, ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅದು ಐಡಿಯಾ ಇಲ್ಲ ಅನ್ಕೋತೀನಿ. ನೋಡೋಣ ಯಾವ ಥರ ಮಾಡ್ತಾಳೆ ಅಂತ. ಸೊ ಸ್ಟಾರ್ಟ್. ಎಸ್ ಮಾಡೋದಾ? ನೀನು ಸ್ವಲ್ಪ ಹತ್ರ ಕೂರು. ಫಸ್ಟು ಟೋನರ್ ಯೂಸ್ ಮಾಡ್ತಿದ್ದೀವಿ. ಕಣ್ಣು, ಬಾಯಿ, ಮೂಗು ಹಚ್ಕೊಳ್ಳಿ. ಅದು ಒಣಗಲಿ. ನಾವು ನೆಕ್ಸ್ಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀವಿ. ಒಣಗಿದೆಯಾ? ನಂಗೆ ಗೊತ್ತಿಲ್ಲ, ನೀನೇ ಹೇಳು. ಒಣಗಿದೆ. ನೆಕ್ಸ್ಟ್ ನಾವಿಲ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡಿ ಸನ್ಸ್ಕ್ರೀಮ್. ಬಿಸಿಲಿಗೆ ಸನ್ಸ್ಕ್ರೀಮ್ ಡೈಲಿ ಹಚ್ಕೊಳ್ಳಿ, ನಿಮ್ಮ ಸ್ಕಿನ್ ಟ್ಯಾನ್ ಆಗಬಾರ್ದು ಅಂತ ಅಂದರೆ. ಓಕೆ, ನೆಕ್ಸ್ಟು ಪ್ರೈಮರ್ ಯೂಸ್ ಮಾಡ್ತಿದ್ದೀವಿ. ಕರೆಕ್ಟಾಗಿ ಮಾಡ್ತಿದ್ದಾಳೆ, ಪರವಾಗಿಲ್ಲ. ಪ್ರೈಮರ್ ಸ್ವಲ್ಪ ಹಾಕೋಬೇಕು, ಅದನ್ನೇನು ಜಾಸ್ತಿ ಇಲ್ಲ. ಅಲ್ಲ, ಜಾಸ್ತಿ ಏನು ಯೂಸ್ ಮಾಡೋಂಗಿಲ್ಲ. ಹಾಕ್ಕೊಡ್ತೀನಿ. ಫಂಕ್ಷನ್ ಇದ್ದಾಗ ನೀನೇ ರೆಡಿ ಆಗ್ತೀಯ, ನಿಮ್ಮಮ್ಮ ರೆಡಿ ಮಾಡೋದಾ? ನಾನೇ ರೆಡಿ ಆಗ್ತೀನಿ. ತಲೆ ಒಂದು ಅಮ್ಮನ ಹತ್ರ ಬಾಚಿಸ್ಕೊತೀನಿ ಅಷ್ಟೇ. ರಜಾ ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಿದ್ದಾಳೆ ಮನೆಗೆ. ನೆಕ್ಸ್ಟ್ ಏನು ಹಚ್ಚಿದೆ? ಫೌಂಡೇಶನ್ ನೆನೆಸ್ಬೇಕಾದ್ನ. ಓಕೆ, ಅಷ್ಟಾದರೂ ಗೊತ್ತಿದೆ, ನಾನು ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಅದಕ್ಕೇ ವಾಟರ್ನ ತಂದಿಟ್ಕೊಂಡಿದ್ದೀನಿ. ಗೊತ್ತಿರುತ್ತೋ ಇಲ್ವೋ ಅಂತ. ತಗೋ, ಆ ಕಡೆ ವಾಶ್ ಮಾಡ್ಕೊ. ವೆಟ್
ಯಾವಾಗಲೂ ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡಿ ಯೂಸ್ ಮಾಡಬೇಕು. ಬಟ್ಟೆ ಇಲ್ವಾ? ಕೊಡು, ನಾನು ಒಂದ್ಸರಿ ಸ್ಕ್ವೀಸ್ ಮಾಡ್ತೀನಿ. ಸಾಕು, ಬಟ್ಟೆ ಏನು ಬೇಡ. ಓಕೆ. ಸೊ ಗಾಯ್ಸ್, ಅಲ್ಲಿ ಅದು ವಾಯ್ಸ್ ಕೇಳಲ್ಲ ಅಂದ್ಬಿಟ್ಟು ಮೈಕ್ ಇಲ್ವಲ್ಲ, ಸೊ ಐ ಆಮ್ ರೆಕಾರ್ಡಿಂಗ್ ಇನ್ ಫೋನ್. ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಈಗ. ಫೌಂಡೇಶನ್ ಫಸ್ಟ್ ಹಾಕಿ ಫುಲ್ ಫೇಸಿಗೆಲ್ಲ ಹಾಕ್ತಿಲ್ಲ, ಕಾಂಟೂರು ಕನ್ಸೀಲರ್ ಎಲ್ಲ ಹಾಕ್ತೀನಿ. ಸ್ವಲ್ಪ ತಗೋ. ಹಾಂ, ಇಷ್ಟು ದಿನ ನಾನೇ ಮೇಕಪ್ ಮಾಡ್ತಿದ್ದೆ ಇವಳಿಗೆ. ಇದು ಫಸ್ಟ್ ಟೈಮ್ ಮಾಡಿಸ್ಕೊತಿರೋದು ನಾನು. ಓಕೆ, ಹಚ್ಚು. ನಾನು ಫಸ್ಟೇ ಕಲರ್ ಕರೆಕ್ಟರ್ ಹಾಕ್ಬೇಕಾಯಿತು. ಛ, ಈಗ ಹಾಕ್ಬೋದಾ? ಲಿಪ್ಸ್ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಬ್ಲೆಂಡ್ ಮಾಡಿದಾಳೆ ಏನೋ, ನನಗೆ ಗೊತ್ತಾಗ್ತಾ ಇಲ್ಲ. ಮಿರರ್ ಇಟ್ಕೊಂಡಿಲ್ಲ, ಸೊ ಆಮೇಲೆ ನೋಡ್ಕೊತೀನಿ ಲಾಸ್ಟಿಗೆ. ನನಗೆ ಗೊತ್ತಿಲ್ಲ, ನಾನೇನು ಹೇಳಲ್ಲ ಗೈಸ್. ನೋಡೋಣ ಹೆಂಗೆ ಮಾಡಿದ್ದಾಳೆ ಅಂತ. ನಂಗೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತಿದೆ. ನಂಗೆ ಬಂದಂಗೆ ಮಾಡ್ತೀನಿ. ನಿಂಗೆ ಬಂದಂಗೆ ಮಾಡು. ಈಗ ಕಲರ್ ಕರೆಕ್ಟಾಗಿ ಯೂಸ್ ಮಾಡ್ತೀನಿ. ಈ ಆರೆಂಜ್ ಕಲರ್ನ ಇಲ್ಲಿ ಎಲ್ಲ ಹಚ್ಕೋಬೇಕು. ಬೇಡ, ಯಾಕೆ? ಇವಾಗ ಫೌಂಡೇಶನ್ ಹಚ್ಚಿಬಿಟ್ಟಿದ್ಯಲ್ಲ, ಒಂದು ಸ್ವಲ್ಪ ಹಚ್ತೀನಿ. ಹಚ್ಚು, ದೇವ್ರ ಥರ ಮಾಡಿಬಿಟ್ಟು ಆಮೇಲೆ. ಇಲ್ಲ, ಅಷ್ಟು ಕೆಟ್ಟಾಗಿ ಮಾಡಲ್ಲ. ಸ್ವಲ್ಪ ಹಚ್ಚು ಸಾಕು. ಅದು ಬರ್ತಾನೆ ಇತ್ತಿಲ್ಲ ಫಸ್ಟು. ಅದು ಹಚ್ಚಿಲ್ಲ ಅಂದರೆ ಇದು ಹಚ್ಬೋದಿತ್ತು. ಹೌದಾ? ನಿಂಗೆ ಗೊತ್ತಿಲ್ವಲ್ಲ, ಮಾಡು. ಆಮೇಲೆ ಆರೆಂಜ್ ಥರ ಕಾಣ್ತಿದ್ಯಾ? ಒಂದು ಸ್ವಲ್ಪ ಕಾಣಿಸ್ತದೆ. ಅದ್ರ ಮೇಲೆ ಇದು ಹಚ್ಚು, ನಾನು ತೋರಿಸಿದ್ನಲ್ಲ ಅದನ್ನ. ಸೊ ಗೈಸ್, ಇದೊಂದು ಹೇಳ್ಕೊಡ್ತಾ ಇದ್ದೀನಿ ಬಿಕಾಸ್ ಅವಳಿಗೆ ಗೊತ್ತಿರಲಿಲ್ಲ. ಆಮೇಲೆ ಫುಲ್ ಫೇಸ್ ಆರೆಂಜ್ ಥರ ಕಾಣಿಸ್ಬಿಡುತ್ತೆ ಅಂತ. ಅಲ್ಲಿ ಏನು ಕಾಣಿಸ್ತಲ್ಲ ಕೆಳಗೆ. ಈಗ ನೆಕ್ಸ್ಟ್ ಏನು ಯೂಸ್ ಮಾಡೋದು? ಇದಾದ್ಮೇಲೆ ಕಾಂಟೂರ್ ಹಚ್ಚಿ. ಇದದು ಏನಕ್ಕೆ ಕಾಂಟೂರ್ ಇಲ್ಲಿ ಹಚ್ತಾರೆ. ಇದು ಇದು ಕಾಜಲ್ಲು ಹಾಕು, ಅದನ್ನ ಸ್ವಲ್ಪ. ಹೌದಾ? ಸ್ವಲ್ಪ ಬರೀ ಇಲ್ಲಿಗೆ ಹಚ್ಬೇಕಂದ. ಸಾಕು. ಐಬ್ರೋಸ್ ಮಾಡ್ಕೊಂಡಿದ್ದೀವಿ. ಐ ಮೇಕಪ್ ಮಾಡ್ಬೇಕಾಕ? ನನಗೆ ಗೊತ್ತಿಲ್ಲ. ಅಲ್ಲ,
ಈ ಡ್ರೆಸ್ಸಿಗೆ ಐ ಮೇಕಪ್ ನನಗೆ ಗೊತ್ತಿಲ್ಲ. ಆಯಿತು, ಒಂದು ಸ್ವಲ್ಪ ಮಾಡೋದಾ? ಐ ಮೇಕಪ್ಪು ಐ ಮೇಕಪ್ ಮಾಡ್ತಾಯಿದ್ದೀನಿ. ಯಾವ ಕಲರ್ ಮಾಡೋದು? ಈ ಪಿಂಕ್ ಇದೆ ಅಲ್ವಾ, ಇದನ್ನೇ ಮಾಡೋದು. ಫಸ್ಟ್ ಇಲ್ಲಿ ಮಿಡ್ಡಿಗೆ ಪಿಂಕ್ ಹಚ್ತಾ ಇದ್ದೀನಿ. ಆ ಕಡೆ ಕೂಡ ಪಿಂಕ್ ಹಚ್ತಾ ಇದ್ದೀನಿ. ಈ ಲಾಸ್ಟ್ ಮಧ್ಯದಲ್ಲಿ ಗೋಲ್ಡ್ ಹಚ್ತಾ ಇದ್ದೀನಿ. ಇಲ್ಲಿ ಏನಂತಾರೆ ಅಕ್ಕ? ಇಲ್ಲಿ ಎಡ್ಜಲ್ಲಿ ಗೋಲ್ಡ್ ಹಚ್ತಾ ಇದ್ದೀನಿ. ಗೋಲ್ಡ್ ಹಚ್ಚಾಯ್ತು. ಈಗ ಲಾಸ್ಟಿಗೂ ಪಿಂಕ್ನೇ ಹಚ್ಚೋಣ. ಜಾತ್ರೆ ಥರ ಮಾಡೋದು ಬೇಡ, ಲಾಸ್ಟಿಗೂ ಪಿಂಕೇ ಹಚ್ಚೋಣ. ಏನು ಪೆನ್ಸಿಲ್ ಒಂದು ಇದೇ ಥರ ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ, ಅದೇ ತಪ್ಪಿದೆ. ಹೌದಾ? ಏನಕ್ಕೆ? ಅದರಲ್ಲೇ ಅದು ಫುಲ್ ಬ್ಲೆಂಡ್ ಮಾಡೋಕ್ಕೆ ಅದರಲ್ಲೇ ಮಾಡ್ಬೋದಾ? ಕಣ್ ತೆಗೀರಿ, ಕಾಣಿಸ್ತಾನೆ ಇಲ್ಲ. ಬಿಡ, ಕಣ್ಣಲ್ಲೆಲ್ಲ ನೀರು ಬರ್ಸ್ಬೇಡ. ಆಯಿತು. ಮೋಡ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಬಿಕಾಸ್ ಒಂದೊಂದ್ಸಲಿ ಹಂಗೆ ಆಗುತ್ತಲ್ಲ, ಅದಕ್ಕೆ. ಕಣ್ಮುಚ್ಚಿ ತಡಿ. ಗೈಸ್, ಆ್ಯಕ್ಚುಲಿ ಐಲೈನರ್ ಅವಳಿಗೆ ಹಚ್ಕೊಳಕ್ಕೆ ಬರಲ್ಲ. ನನಗೆ ಯಾವ ಥರ ಹಚ್ಚಿದಾಳೆ ಅಂತ ನೋಡ್ಕೋಬೇಕು ನಾನು. ತುಂಬ ಕ್ಯೂರಿಯಾಸಿಟಿ ಇದೆ. ನನಗೆ ಐ ಮೇಕಪ್ ಮಾಡೋಕ್ಕೆ ಬರಲ್ಲ, ಐ ಲೈನರ್ ಹಚ್ಚಕ್ಕೆ ಬರಲ್ಲ. ಅಂದ್ರಲ್ಲಿ ಹಚ್ಚಿದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನು ಮಾಡೋದು? ಇದರಲ್ಲಿ ಲಿಪ್ ಬಾಮ್ ಹಚ್ತಾ ಇದ್ದೀನಿ. ಈಗ ಲಿಪ್ ಬಾಮ್, ಲಿಪ್ಸ್ ಹೈಡ್ರೇಟ್ ಆಗಿರ್ಬೇಕಲ್ಲ. ನೆಕ್ಸ್ಟ್ ಏನು ಹಚ್ಬೇಕು? ಕಣ್ಣು ಬಿಡ್ಬೋದಾ? ಇನ್ನೂ ಆರ್ಬೇಕಾ? ಇನ್ನೊಂದು ಸ್ವಲ್ಪ ಆರ್ಬೇಕು ಈ ಕಡೆ ಕಣ್ಣು. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ನಿಮಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಬೇಕಾ? ನನಗೆ ಗೊತ್ತಿಲ್ಲ, ನೀನು ಇಷ್ಟ ಯಾವುದಾದ್ರೂ ಹಚ್ಬೋದು. ರೆಡ್ ಹಚ್ಚೋಣ? ಇಲ್ಲ, ಯಾವುದು ಆರೆಂಜ್ ಥರ ಇದೆ, ಬೇಡ ಇದೆ. ಇನ್ನೊಂದಿದೆ, ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಯಾವ ಲಿಪ್ಸ್ಟಿಕ್ ಅಂತ ನೋಡ್ತಾ ಇದ್ದೀನಿ. ಹಾಂ, ಈ ಕಲರ್ ಚೆನ್ನಾಗಿ. ಇವೆರಡರಲ್ಲಿ ಯಾವ್ದು ಹಚ್ಚೋದು ಅಕ್ಕ? ಇವೆರಡರಲ್ಲಿ ಯಾವ್ದು ಮುಟ್ಟಿ ಎದ್ದು ಹಚ್ಬೇಕಂತೆ ನಮ್ಮಕ್ಕ ಚಾಯ್ಸ್ ಮಾಡಿದ್ದಾರೆ. ಅದಲ್ಲ, ಆಯ್ತಾ? ಆಯಿತು. ಇಷ್ಟೇನಾ? ಇನ್ನೂ ಇದೆಯಾ? ಇನ್ನೂ ಇದೆ, ಒಂದು ನಿಮಿಷ. ಇದು ಹೈಲೈಟರ್ ಹಚ್ತಾ ಇದ್ದೀನಿ. ಹೈಲೈಟರ್ನ ಫಸ್ಟು ಹಚ್ಕೋಬೇಕು. ನಾನು ಬ್ಲಷ್ ಹಚ್ಚಿಲ್ಲ. ನೆಕ್ಸ್ಟ್ ಬ್ಲಷ್ ಬೇಡ, ಫಸ್ಟ್ ಬ್ಲಷ್ ಹಚ್ಚ ಆಮೇಲೆ ಇದು ಮಾಡೋಣ. ಬ್ಲಷ್ ಯಾವ್ದು ಹಚ್ಚಬೇಕಾ? ಗೊತ್ತಿಲ್ಲ. ಇದರಲ್ಲಿ ಒಂದು ತಗೊಳ್ಳೋಣ. ಇದರಲ್ಲೇ ಒಂದು ಪ್ರೆಸ್ ಮಾಡಿ.
ಯಾವ ಕಲರ್ ಬ್ಲಷ್ ಅಂದರೆ ಯಾವುದು? ಇದು ಅಲ್ಲ, ಇದು 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 ಲಿಪ್ಸ್ಟಿಕ್ಕಾ? ಹಿಂಗೆ ಮಾಡಿ. ಈಗ ಅದನ್ನು ಏನು ಮಾಡಬೇಕು? ಈ ಥರ ಹಾಂ ನಾವು ಹೈಲೈಟರ್ನ ಹಚ್ಚೋದ ಈಗ. ಹೈಲೈಟರ್ ಬೇಕು. ನನ್ನ ಪೌಡರಲ್ಲಿ ಸೆಟ್ಟೇ ಮಾಡಿಲ್ಲ ಫೇಸ್ನ. ಎಸ್, ಈಗ ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಪು ಮಾಡಾಗೋಗಿದೆ, ಕಂಪ್ಲೀಟೇ ಆಗೋಯ್ತು ಮೇಕಪ್ಪು. ಸೊ ಇವಾಗ ನೆನಪಾಗ್ತದೆ, ಫ್ಲ್ಯಾಶ್ ಆಗ್ತಾ ಇದೆ ಪೌಡರ್ ಕಾಂಪ್ಯಾಕ್ಟ್ನೇ ಹಚ್ಚಿಲ್ಲ ಅಂತ. ಸೊ ನೆಕ್ಸ್ಟ್ ಟೈಮ್ ಮರಿಬಾರ್ದು. ತಪ್ಪಾಗ್ಬಿಟ್ರು. ಈಗ ನೆಕ್ಸ್ಟ್ ಇನ್ನೇನು ಮಾಡಬೇಕು ಗೊತ್ತಿಲ್ಲ. ಆಯಿತಾ? ಐಲೈನರ್ ಹಚ್ಬೇಕು ಇಲ್ಲಿಗೆ. ನಿಮಗೆ ನಿನ್ನಿಷ್ಟ. ಮೂಗ್ ಮೇಲೆ ಜಾಸ್ತಿ ಹೋಗಿದೆ, ಅದಕ್ಕೊಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಆಮೇಲೆ ಐ ಶ್ಯಾಡೋ ಇದು ಗ್ಲಿಟ್ರಿಶ್ ಥರ ಐತೆ. ಆಯಿತಾ? ಇಲ್ಲ ಅಷ್ಟೇ ಮ್ಯಾಮ್ ನೋಡಿ. ಸೊ ಗಾಯ್ಸ್, ಕಾವ್ಯ ಅವರು ನನಗೆ ಮೇಕಪ್ ಮಾಡಿದ್ದಾರೆ. ಆಯಿತು ಮೇಕಪ್. ಸೊ ನಾನು ನೋಡ್ಕೊತೀನಿ ಯಾವ ಥರ ನನಗೆ ರೆಡಿ ಮಾಡಿದ್ದಾಳೆ ಅಂತ. ಯಾವ ಥರ ಕಾಣ್ತಾ ಇದ್ದೀನಿ? ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ. ಒಂದಾದ ಐಲೈನರ್ ಮತ್ತು ಐ ಮೇಕಪ್ ಒಂದು ಫ್ಲಾಪ್ ಅಷ್ಟೇ. ಸೊ ಗಾಯ್ಸ್, ನಾನು ನೋಡ್ತೀನಿ ಮತ್ತು ಕ್ಲೋಸಪ್ ಲುಕ್ ಕೊಡೋಣ ಯಾವ ಥರ ಬಂದಿದೆ ಮೇಕಪ್, ನಮ್ಮ ಕಾವ್ಯ ಮಾಡಿರೋ ಮೇಕಪ್. ಸೊ ನೋಡೋಣ. ಸೊ ನೋಡ್ಬೋದು. ಈಗ ಮಿರರಲ್ಲಿ ನೋಡ್ತೀರಾ? ಸೊ ಗೈಸ್, ಯಾವ ಥರ ಮೇಕಪ್ ಮಾಡಿದ್ದಾಳೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ಸೊ ನಾನು ಮಿರರಲ್ಲಿ ಇವಾಗ ನೋಡ್ಕೊತೀನಿ ಯಾವ ಥರ ಮಾಡಿದ್ದಾಳೆ ಅಂತ. ಮಾಡಬೇಕೀಗ. ಸೊ ಆಫ್ ಮಾಡು ಬ್ಲಾಗು, ಅಂದರೆ ಲೈಕ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡಬೇಕಲ್ಲ ಕ್ಲಿಪ್ಪಿಂಗ್. ಸೊ ಏರ್ ವಾಶ್ ಮಾಡಿದ್ದೀನಿ, ಅದಕ್ಕೆ ಹೇರ್ಸ್ ಸ್ವಲ್ಪ ಕಾಲಿ ಲೈಕ್ ದಿಸ್ ಈಸ್ ಮೈ ರಿಯಲ್ ಹೇರ್. ಸೊ ಕಾವ್ಯಂಗೂ ನಾನು ರೆಡಿ ಮಾಡಿದ್ದೀನಿ. ಯು ಕ್ಯಾನ್ ಸಿ ಅವರ್. ನನಗೆ ಅವಳು ರೆಡಿ ಮಾಡಿದ್ದಾಳೆ. ಸೊ ನಾನೀಗ ಮಿರರಲ್ಲಿ ನೋಡ್ಕೊತೀನಿ. ಸೊ ಕಮಾನ್ ಇನ್ಸೈಡ್, ಮನೆ ಒಳಗಡೆ ಹೋಗ್ತಿಲ್ಲ. ಚೆನ್ನಾಗೇ ಮಾಡಿದ್ದಾಳೆ. ಐ ಮೇಕಪ್, ಐ ಶ್ಯಾಡೋನು ಪರವಾಗಿಲ್ಲ, ಚೆನ್ನಾಗಿ ಹಚ್ಚಿದ್ಯಾ ಐ ಶ್ಯಾಡೋ. ಲಿಪ್ಸ್ಟಿಕ್ಕು ಓಕೆ, ಫೌಂಡೇಶನ್ನು ಕ್ಲೀನಾಗಿ ಬ್ಲೆಂಡ್ ಮಾಡಿದ್ದಾಳೆ. ಆದರೆ ಇಲ್ಲೆಲ್ಲ ಸ್ವಲ್ಪ ಹಂಗಂಗೆ ಇದೆ. ಸೊ ಐಲೈನರು ಪರವಾಗಿಲ್ಲ, ಏನೋ ಒಂದು ತಕ್ಕ ಮಟ್ಟಿಗೆ ಹಚ್ಚಿದ್ದಾಳೆ, ಫುಲ್ ಒಂಥರ ಹಚ್ಚಿಲ್ಲ. ಸೊ ಚೆನ್ನಾಗೇ ಮಾಡಿದ್ದಾಳೆ. ದೊಡ್ಡಮ್ಮನ ಹತ್ರ ಕೇಳ್ಬನ್ನಿ. ಟೆನ್ನಿಗೆ ಇವಳು ಮಾಡಿರೋ ಮೇಕಪ್ಪಿಗೆ ಎಷ್ಟು ಮಾರ್ಕ್ಸ್ ಕೊಡಲಿ? 8 ಕೊಡ್ತೀನಿ. ಇನ್ನು ಐ ಮೇಕಪ್ ಒಂದು ಪರ್ಫೆಕ್ಟ್ ಮಾಡ್ಕೋಬೇಕು, ಆಮೇಲೆ ಕಾಂಪ್ಯಾಕ್ಟ್ ಹಚ್ಚೋದನ್ನ ಮರಿಬಾರ್ದು. ಸೊ ಅದಕ್ಕೆ ನಾನು 10ಗೆ 8 ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಅಮ್ಮಂಗೆ ಕೇಳೋಣ ಯಾವ ಥರ ಮೇಕಪ್ ಮಾಡಿದ್ದಾಳೆ ಅಂತ. ನಮ್ಮಮ್ಮ ಮಲಗಿದ್ದಾರೆ. ಅಮ್ಮ, ಸೊ ಗೈಸ್ ನಮ್ಮಮ್ಮ ಮಲಗಿದ್ದಾರೆ. ಸೊ ಐ ಆಮ್ ನೌ ಶೋಯಿಂಗ್, ನಾನು ಬರೀ ಅವ್ರ ವಾಯ್ಸ್. ಓಕೆನಾ ಅಮ್ಮ? ಕಾವ್ಯ ನೋಡಿ ಮೇಕಪ್ ಮಾಡೋಳೆ ಹೆಂಗೆ ಮಾಡೋಳೆ? ಸೂಪರಾಗಿ ಮಾಡೋಣ. ಹೇಳಮ್ಮ, 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ? 10ಗೆ 9 ಕೊಡ್ತೀನಿ. 9 ಕೊಡ್ತೀನಿ, ಪರವಾಗಿಲ್ಲ. ಸೊ ಅಷ್ಟೇ. ಇನ್ನು ನಮ್ಮ ಅಣ್ಣ ಫೋನ್ ಕಾಲಲ್ಲಿ ಬಿದ್ದಿದ್ದಾನೆ. ಸೊ ಐ ಆಮ್ ನಾಟ್ ಆಸ್ಕಿಂಗ್ ಹಿಮ್. ಸೊ ಬನ್ನಿ ಹೊರ್ಗಡೆ ಹೋಗೋಣ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ, ಸೊ ದಟ್ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ.
ಅಷ್ಟೇ ಇವತ್ತಿನ ಬ್ಲಾಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲೇ ಬರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ನಾನು ವಿಡಿಯೋ ಹಾಕ್ತಿದ್ದಾಗೆ ಬರುತ್ತೆ. ಓಕೆನಾ? ಈ ಥರ ಕ್ರೇಜಿ ವಿಡಿಯೋಸ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಮಿನನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.